ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಕನ್ನಡ. ಹೊಸ ಸೀಸನ್ ನೊಂದಿಗೆ ಇದೀಗ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸಖತ್ ತಯಾರಿ ನಡೆಸಿದೆ. ಕಳೆದ ಕೆಲವು ದಿನಗಳಿಂದ ಬಿಗ್ ಬಾಸ್ ಸೀಸನ್ 13ರ ಕುರಿತು ಹರಿದಾಡ್ತಾ ಇದ್ದಂತಹ ಊಹಾಪೋಹಗಳಿಗೆ ಇದೀಗ ತೆರೆ ಬಿದ್ದಿದ್ದು ಕಾರ್ಯಕ್ರಮದ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರ ಹೊಸ ಲುಕ್ ಅನ್ನು ಒಳಗೊಂಡಿರುವಂತಹ ಈ ಪ್ರೋಮೋ ಕೆಲವೇ ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಆಗಸ್ಟ್ 2ರ ಭಾನುವಾರದಂದು ಸಂಜೆ 7 ಗಂಟೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೊದಲ ಅಧಿಕೃತ ಪ್ರೋಮೋ ರಿಲೀಸ್ ಆಗಿದೆ. ಹಲವು ದಿನಗಳಿಂದ ಕಿಚ್ಚ ಸುದೀಪ್ ಅವರ ಲುಕ್ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿತ್ತು. ಇದೀಗ ಬಿಡುಗಡೆಯಾಗಿರುವಂತಹ ಪ್ರೋಮೋ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಹಾಗಾದ್ರೆ ಬಿಗ್ ಬಾಸ್‌ನ ಈ ಪ್ರೋಮೋದಲ್ಲಿ ಏನೇನಿದೆ? ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ದಾರೆ? ಹೇಗಿದೆ ಅವರ ಲುಕ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಅನ್ನೋದಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರೋಮೋ ಹೇಗಿರುತ್ತೆ? ಹೊಸ ಲುಕ್‌ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಗೆ ಕಾಣಿಸ್ತಾರೆ ಅಂತೆಲ್ಲ. ಇದೀಗ ಪ್ರೋಮೋ ರಿಲೀಸ್ ಆಗಿದ್ದು ಬಿಗ್ ಬಾಸ್ ಸೀಸನ್ 13ರ ಪ್ರೋಮೋದಲ್ಲಿ ಏನೇನಿದೆ? ಆ ಪ್ರೋಮೋನ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸಾವಿರಾರು ಜನರ ನಡುವೆ ಒಂದು ಬಾಗಿಲ ಮೂಲಕ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಅವರ ಎಂಟ್ರಿ ಆಗ್ತಾ ಇದ್ದಂತೆನೆ ಸುದೀಪ್ ಅವರ ಧ್ವನಿಯಲ್ಲಿ ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂತ ಅಂದ್ರೆ ಹಾಗಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ ಬರುತ್ತೆ. ಸೊ ಈ ಒಂದು ಸುದೀಪ್ ಅವರ ಸಾಲು ಕೇಳ್ತಿದ್ದಂತೆನೆ ಬ್ಯಾಕ್ ಗ್ರೌಂಡ್ ಇಂದ ಬಿಗ್ ಬಾಸ್ ಅನ್ನುವಂತಹ ಸೌಂಡ್ ಕೂಡ ಸಖತ್ತಾಗಿ ಕೇಳಿ ಬರುತ್ತೆ. ಇದಾದ ನಂತರ ಒಂದು ಮನೆ ಒಂದು ಅವಕಾಶ ಕೋಟಿ ಕನಸುಗಳು ಮತ್ತೆ ಶುರು ಮಾಡೋಣವಾ ಅಂತ ಕಿಚ್ಚ ಸುದೀಪ್ ಅವರು ಪ್ರೋಮೋದಲ್ಲಿ ಹೇಳಿದ್ದಾರೆ. ಸೊ ಈ ಪ್ರೋಮೋ ಅದ್ಧೂರಿಯಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬಹುದು. ಕಪ್ಪು ಬಣ್ಣದ ಔಟ್ಫಿಟ್ ಮತ್ತೆ ಕೂಲಿಂಗ್ ಗ್ಲಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಸ್ಟೈಲಿಶ್ ಲುಕ್ ನಲ್ಲಿ ಮಿಂಚಿದ್ದಾರೆ. ಅಭಿಮಾನಿಗಳ ಕೈಯಲ್ಲಿ ಕಳೆದ ಸೀಸನ್ ನಲ್ಲಿ ಕಂಡಿದ್ದಂತಹ ಕಿಚ್ಚನ ಹಳೆ ಫೋಟೋಗಳು ಕೂಡ ರಾರಾಜಿಸ್ತಾ ಇದೆ. ಇನ್ನು ಕಿಚ್ಚ ಸುದೀಪ್ ಅವರ ನಟನೆಯ ಮ್ಯಾಕ್ಸ್ ಸಿನಿಮಾದ ಹಾಡನ್ನು ಕೂಡ ಈ ಒಂದು ಪ್ರೋಮೋದಲ್ಲಿ ಬಳಸಲಾಗಿದೆ. ಕೊನೆಯಲ್ಲಿ ಬಿಗ್ ಬಾಸ್ ಹಾಡು ಇಲ್ಲ, ಬದಲಿಗೆ ಉಶ್ ಅನ್ನುವಂತಹ ಒಂದು ಶಬ್ದವನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಬಳಸಿದ್ದಾರೆ. ಇನ್ನು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ವಿಶೇಷತೆ ಅಂತಂದ್ರೆ ಸಾಮಾನ್ಯ ಸ್ಪರ್ಧಿಗಳು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. ಅಂತಹ ಸಾಮಾನ್ಯ ಜನತೆಯ ಆಡಿಷನ್ ಕೂಡ ಮಾಡಲಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಆನ್ಲೈನ್ ಮೂಲಕ ಆಡಿಷನ್ ಮಾಡಲಾಗಿದೆ. ಇನ್ನು ಬಿಗ್ ಬಾಸ್ ಸೀಸನ್ 13ರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 2 ರೀತಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗಲಿದೆ. ಸಾಮಾನ್ಯ ಜನತೆಯ ಸೀಸನ್ ಮೊದಲು ಬರಲಿದೆ. ಅದಾದ ನಂತರ ಅಲ್ಲಿ ಆಯ್ಕೆಯಾದಂತಹ ಫೈನಲ್ ಸ್ಪರ್ಧಿಗಳನ್ನ ಸೆಲೆಬ್ರಿಟಿಗಳ ಜೊತೆಗೆ ಮಿಕ್ಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸಾಮಾನ್ಯರು ಯಾರಿರ್ತಾರೆ, ಸೆಲೆಬ್ರಿಟಿಗಳು ಯಾರು ಹೋಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಸದ್ಯದಲ್ಲೇನೆ ತೆರೆ ಬೀಳಿದೆ. ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರಸಾರ ಆಗತ್ತೆ. ಸೊ ತುಂಬಾ ಜನ ಕಾಯ್ತಾ ಇದ್ರು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈಗ ಅಷ್ಟೇ ಪ್ರೋಮೋ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಪ್ರೋಮೋನ ನೋಡ್ತಾ ಇದ್ದಾರೆ. ಕಿಚ್ಚನ ಸ್ಟೈಲಿಶ್ ಲುಕ್ ಮಾತ್ರ ತುಂಬಾ ಜನ ಇಲ್ಲಿ ಫಿದಾ ಆಗಿರೋದಂತೂ ನಿಜ. ಸೊ ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಲಿ ಅಂತ ತುಂಬಾ ಜನ ಕೂಡ ಕಾಯ್ತಾ ಇದ್ದಾರೆ. ನೋಡೋಣ ಈ ಸರಿ ಯಾರ್ಯಾರು ಮನೆ ಒಳಗಡೆ ಹೋಗ್ತಾರೆ, ಸೆಲೆಬ್ರಿಟೀಸ್ ಗಳು ಯಾರಿರ್ತಾರೆ, ಸಾಮಾನ್ಯ ಜನರು ಯಾರಿರ್ತಾರೆ ಅಂತ ಹೇಳಿ.